ದೇವಿ, ಕೆಲ್ಸ ಸಿಕ್ತಿಲ್ಲ ಅಲ್ವಾ? ಸಿಗಲ್ಲ. ಒಂದಿನ ಕೆಲ್ಸ ಮಾಡ್ತೀನಿ, ಸಂಬಳ ಕೊಡ್ಬೇಕು ಅಂದ್ರೆ ಅಂತವ್ರನ್ನ ನೀನೇ ಕೆಲ್ಸಕ್ ತಗೋತೀಯಾ? ಅಲ್ವಾ? ಕರೆಕ್ಟ್ ಪಾಯಿಂಟ್. ಮತ್ ಇವಾಗ ಏನ್ ಮಾಡೋದು? ಹೇಗ್ ಟಾಸ್ಕ್ ಕಂಪ್ಲೀಟ್ ಮಾಡೋದು? ಈಗ್ಲೇ ಅರ್ಧ ದಿನ ಮುಗ್ದೋಗಿದೆ. ಇನ್ನು ಉಳಿದಿರೋ ಅರ್ಧ ದಿನದಲ್ಲಿ ಕೆಲ್ಸ ಹುಡುಕಿ, ಕೆಲ್ಸ ಸಿಕ್ಕಿ, ಕೆಲ್ಸ ಮಾಡಿ ಆ ಸಂಬಳನ ಮನೆಗೆ ತಗೊಂಡೋಗೋದು ಇಂಪಾಸಿಬಲ್. ರಚನಾ, ನೀವು ರೂಮಲ್ಲಿ ನೀವು ಕಾಣಿಸ್ತಿಲ್ಲ ಅಂತ ಹುಡ್ಕೊಂಡ್ ಬಂದ್ರೆ ನೀವಿಲ್ಲಿದ್ದೀರಾ? ಅದ್ ಸರಿ, ಇವನ್ ಯಾಕೆ ನಿಮ್ ಮಡ್ಲಲ್ಲಿ ಮಲಗಿದಾನೆ ಬೆಳಗ್ಗೆನೆ, ಅದು ಅತ್ತೆ ರೂಮ್ ಎದುರುಗಡೆ? ನಾವು ರಾತ್ರಿಯಿಂದ ಇಲ್ಲೇ ಇದೀವಿ ಬಾಲ. ರಾತ್ರಿಯಿಂದನಾ? ಇವರು ಅತ್ತೆನ ಮಾತಾಡ್ಸ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡ್ ಬಂದಿದ್ದೆ. ಮಲ್ಗಿರೋರ್ನ ಎಪ್ಸದ್ ಬೇಡ ಅಂತ ನಾನು ಹಾಗೆ ನಿದ್ದೆಗೆ ಜಾರ್ಬಿಟ್ಟೆ. ಏನ್ರಿ ನೀವು ಇಡೀ ರಾತ್ರಿ ಹೀಗೆ ಕೂತಿದ್ರಾ? ಎಪ್ಸ್ಬೇಡಿ. ಮಗು ತರ ಎಷ್ಟು ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ. ಮನೆಯವರು ಯಾರಾದ್ರೂ ನೋಡಿದ್ರೆ ಈ ಮಗುನ ಕರ್ಕೊಂಡೋಗಿ ಡೈಪರ್ ಚೇಂಜ್ ಮಾಡಿಸ್ತಾರೆ. ಏನ್ರಿ ನೀವು ಎಲ್ಲ ಗೊತ್ತಿದ್ರು ಕೇರ್ಲೆಸ್ ಆಗಿ ಕೂತಿದ್ದೀರಾ? ಜೀವ ಜೀವ ಇದಳೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗ. ಎಲ್ಲಿದ್ಯಾ ನೋಡಪ್ಪ? ಮಾರ್ನಿಂಗ್. ಬೆಳಕಾಗೋಯ್ತಾ? ಅಯ್ಯೋ ರಾಮ, ರಚು ಏನಿದು? ಎಬ್ಬಿಸ್ಬೇಕು ತಾನೆ? ನಾನು ಎಮೋಷನಲ್ ಮಾಡ್ಕೊಂಡ್ಬಿಟ್ಟೆ. ಛೇ, ಅದು ನೀವು ಚಂದ ಮಲ್ಗಿದ್ರಿ. ರಚು, ನಿನಗೆ ನನ್ನ ಮೇಲೆ ಬಲೆ ಲವ್. ಸಾಕು ನಿಲ್ಸ್ರೋ, ತಡ್ಕೊಳಕ್ ಆಗ್ತಿಲ್ಲ ನನಗೆ. ಇವನೊಬ್ಬ ತ್ಯಾಗರಾಜ, ಅವರೊಬ್ರು ತ್ಯಾಗರಾಣಿ. ವಿಜಯದಾಳಿ ಮೇಲೆ ಯಾರಾದ್ರೂ ನೋಡಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋಣ. ನೀವೆಲ್ರು ಪದ್ಮಜ ಅಕ್ಕನ ರೂಮ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ಅಮ್ಮೋರೆ, ಅಮ್ಮೋರೆ, ಅಯ್ಯೋ ಅಮ್ಮೋರೆ, ಅಮ್ಮೋರೆ, ಹೇಳಿ ಅಮ್ಮೋರೆ. ಏನ್ ಸ್ವಲ್ಪ ಹೊತ್ತು ಮಲ್ಗಕ್ ಬಿಡ್ಬಾರ್ದ? ಏನಿಷ್ಟು ಅರ್ಜೆಂಟ್ ನಿಂಗೆ? ಅಮ್ಮೋರೆ, ನೀವ್ಯಾಕ್ ನೆಲದ ಮೇಲೆ ಮಲ್ಗಿದ್ದೀರಾ? ಅದು ಬೆಡ್ಶೀಟ್ ಹೊಚ್ಕೊಂಡಿದ್ದೀರಾ? ಅಮ್ಮೋರೆ, ಅದು ರಾತ್ರಿ ಕರೆಂಟ್ ಹೋಗಿತ್ತಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇತ್ತು. ನೆಲದ ಮೇಲೆ ಮಲ್ಗಿದ್ದೆ, ಹಂಗೆ ನಿದ್ರೆ ಮಾಡ್ಬಿಟ್ಟಿದೀನಿ. ಓ ಹೌದಾ? ಸರಿ ಅಮ್ಮೋರೆ, ಕಾಫಿ ತಗೊಳ್ಳಿ. ಅಲ್ಲಿಡು. ರೂಪಿಣಿ, ಅಮ್ಮೋರೆ, ನಿಜ ಹೇಳು, ಆ ಬೊಂಬೆನ ನಿಜವಾಗ್ಲೂ ಎಷ್ಟ್ ಬಂದ? ಎಷ್ಟ್ ಸತಿ ಈ ಪ್ರಶ್ನೆ ಕೇಳ್ತೀರ ಅಮ್ಮೋರೆ? ನಾನು ಅವತ್ತೇ ಆ ಗೊಂಬೆನ ಎಷ್ಟ್ ಬಂದ್ಬಿಟ್ಟೆ. ಸರಿ, ನೀನ್ ಹೋಗು. ಯಾಕಮ್ಮರೆ ಮತ್ತೆ ಮತ್ತೆ ಆ ಗೊಂಬೆನೆ ಕೇಳ್ತಾ ಇದ್ದೀರಾ?
ಅದನ್ನೇನಾದ್ರೂ ಮನೇಲೇನಾದ್ರು ನೋಡಿದ್ರಾ? ನಾನ್ ಸುಮ್ನೆ ವಿಚಾರಿಸ್ದೆ ಅಷ್ಟೆ, ನೀನ್ ಹೊರಡು. ಸರಿ. ನೀವೆಲ್ಲರೂ ಪದ್ಮಜ ಅಕ್ಕನ ರೂಮ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ಅದು ಬೆಳಗ್ಗೆನೆ. ಅದು ಚಿಕ್ಕಮ್ಮ ಅಮ್ಮನ ಮಾತಾಡ್ಸೋಣ ಅಂತ. ನಿನ್ ಧ್ವನಿ ಕೇಳಿದ್ರೇನೆ ಅಕ್ಕ ಹೇಗೆಲ್ಲ ಆಡ್ತಾಳೆ ಅಂತ ನಿಂಗೆ ಗೊತ್ತಿದೆ ತಾನೆ? ಅವತ್ತು ಕೃಷ್ಣಾಷ್ಟಮಿ ದಿನ ಅಕ್ಕ ನಿನ್ನ ನೋಡಿದಕ್ಕೆ ಹೇಗೆಲ್ಲ ಕಿರ್ಚಾಡಿ ಕೂಗಾಡಿದ್ರು ಅಂತ ನಿನಗೆ ನೆನಪಿದೆ? ಮತ್ತೊಂದು ಅಮಂತ್ರ ಮಾಡಕ್ ಬಂದಿದ್ಯಾ? ಇಲ್ಲ ಚಿಕ್ಕಮ್ಮ, ಅಮ್ಮ ನನ್ನ ಹತ್ರ ಚೀಟಿ. ನಾನು ಉಪದೇಶ ಮಾಡದೆ ನಿಮ್ಮ ಹಾಗೇನೆ ಬೇಡ ಕಣೋ ಮಗ ಅಂತ, ಆದ್ರೂ ಎಮೋಷ್ನಲಿ ಇಲ್ಲಿ ತನಕ ಬಂದ್ಬಿಟ್ಟ. ಇವತ್ತಲ್ಲ ನಾಳೆ ನಿಮ್ಮನ್ನ ಮಗ ಅಂತ ಒಪ್ತಾರೆ, ಕ್ಷಮಿಸ್ತಾರೆ, ಬನ್ನಿ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ ಅತ್ತೆ. ಕರೆಕ್ಟ್ ಟೈಮ್ಗೆ ನೀವು ಬಂದ್ಬಿಟ್ರಿ. ಮಗ, ಅಮ್ಮ ನಿನ್ನ ಹತ್ರ ಮಾತಾಡೋ ಟೈಮ್ ಬರುತ್ತೆ, ನೀನೇನು ಮನ್ಸಿಗೆ ಹಚ್ಕೋಬೇಡ, ನಡಿ. ರಚನಾ, ನೀನು ಬುದ್ಧಿವಂತೆ. ಕೆಲವೊಂದು ವಿಷಯನ ಹೇಗಿರುತ್ತೋ ಹಾಗೆ ಬಿಟ್ಬಿಟ್ರೆ ಎಲ್ರಿಗೂ ಒಳ್ಳೇದು. ಅದನ್ನ ನಾನು ಹೇಳಿ ನೀನ್ ತಿಳ್ಕೊಬೇಕಾಗಿಲ್ಲ. ತಿಳ್ಕೊಂಡಿರೋದಕ್ಕೆ ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ಅತ್ತೆ. ಅದೇ ಅತ್ತೆ, ತಿಳ್ಕೊಂಡಿರೋದಕ್ಕೆ ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ದೆ ಬುದ್ಧಿವಂತಿಕೆಯಿಂದ ಡೀಲ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಲದು ರಚನಾ. ಸಂಜೀವಂಗೂ ಬುದ್ಧಿ ಹೇಳು. ಖಂಡಿತ ಅತ್ತೆ. ಅತ್ತೆ, ದೇವಿ ಎದ್ರ? ಇನ್ನೂ ಇಲ್ಲ ರಚನಾ, ಮಲ್ಗಿದ್ದಾಳೆ. ಎಪ್ಸ್ಬಿಡಿ ಅವ್ರನ್ನ, ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಡ್ಲಿ. ಯಾಕೆ, ಏನಾದ್ರೂ ವಿಶೇಷನಾ ಇವತ್ತು? ಅಯ್ಯೋ ಅತ್ತೆ, ಇವತ್ ದೇವಿ ಕೆಲ್ಸಕ್ ಹೋಗ್ಬೇಕಲ್ವಾ, ಶಿಕ್ಷೆ ಮರ್ತ್ಬಿಟ್ರಾ? ರಚನಾ, ನಾನ್ ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೇ ನಿಮ್ನ ಅತ್ತೆ. ನಿಮ್ಮಮ್ಮ ಮನೆಗ್ ಬಂದಿರೋ ವಿಷಯನ? ಅಲ್ಲ ರಚನಾ, ನಮ್ ಬೀಗ್ರನ್ನ ಮನೆ ಒಳಗಡೆ ಕರೆದು ಅವ್ರಿಗೊಂದ್ ಲೋಟ ನೀರು ಕೊಡದೆ ಬಾಗ್ಲಿಂದ ಹಿಂಗೆ ಆಚೆ ಕಳಿಸ್ತಾ ಇದೆಯಲ್ಲ. ನಾಳೆ ದಿನ ಅವರು ನಮ್ ಬಗ್ಗೆ ಏನ್ ಅನ್ಕೋತಾರೆ? ನಾವು ಮಾತಾಡಿದ್ದನ್ನೆಲ್ಲ ಏನ್ ಮಾತಾಡ್ಕೊಂಡ್ರಿ ನೀವು? ನೀವು ಹೊರಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅವಾಗ ಬಂದೆ ನಾನು. ನನ್ ಬಗ್ಗೆ ಏನಾದ್ರೂ ಚಾಡಿ ಚುಚ್ಚುದ್ಲ ನನ್ ಸೊಸೆ? ಅಯ್ಯೋ ಇಲ್ಲಮ್ಮ, ಈ ಮನೆಯಲ್ಲಿ ನನ್ಗೆ ಭಾಮಿನಿ ಅತ್ತೆ ಬೆಸ್ಟ್ ಫ್ರೆಂಡು, ಒಂಥರ ಮಾರಲ್ ಸಪೋರ್ಟ್ ಅಂತ ಹೇಳಿದ್ಲು. ಹೌದಾ ರಚನಾ? ಹೌದು. ಸುಳ್ಳ ಕೇಳೋಣ, ಇವಳ ಮಾತು ನಿಜಾನೇ. ನೀವ್ ಒಳಗಡೆ ಬನ್ನಿ, ನೀವ್ ಬಂದಿದ್ದೀರಾ ಅಂತ ನಾನು ಹೋಗಿ ಕನಕಾಂಬರಿ ಅಕ್ಕನ್ಗೆ ಹೇಳ್ತೀನಿ. ಇಲ್ಲ, ನಾನು ಈ ಕಡೆನೆ ಹೋಗ್ತಾ ಇದ್ದೆ. 1-2 ನಿಮಿಷ ರಚನಾ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬರೀ ಕೈಯಲ್ಲೇ ಬಂದಿದ್ದೀರಾ? ತಿನ್ನೋದಕ್ಕೇನು ತರ್ಲಿಲ್ವಾ? ಅಂದ್ರೆ ತವ್ರ ಮನೆಯವರು ಮಗ್ಳು ಮನೆಗ್ ಬಂದಾಗ ಖಾಲಿ ಕೈಯಲ್ಲಿ ಬರಲ್ಲ ಅಲ್ವಾ, ಏನಾದ್ರೂ ತರ್ತಾರಲ್ವಾ, ಅದಕ್ಕೆ ಕೇಳ್ದೆ ಅಷ್ಟೇ. ಸಾರಿ, ನಾನು ಈ ಕಡೆ ಬರೋ ಐಡಿಯಾನೇ ಇರ್ಲಿಲ್ಲ. ಇನ್ನೊಂದ್ಸಲಿ ಬರುವಾಗ ನಿಮ್ಗೆ ಇಷ್ಟವಾಗಿರೋದನ್ನ ತಗೊಂಡ್ಬರ್ತೀನಿ. ಬರ್ಲಾ? ಅಮ್ಮ ಯಾಕೆ ದೇವಿನ್ ಕಂಡ್ರೆ ಇಷ್ಟೊಂದು ಭಯ ಪಡ್ತಾ ಇದ್ದಾರೆ? ಅದು ಆಕ್ಚುಲಿ ಮೆಡಿಸಿನ್ನೇ ಅಲ್ಲ, ಸ್ಲೋ ಪಾಯ್ಸನ್. ಆ ಔಷಧಿನ ಅತ್ತಿಗೆಗೆ ಯಾಕೆ ಕೊಡ್ತಾ ಇದ್ದಾರೆ? ಅವ್ರ ಮೆಡಿಕಲ್ ರಿಪೋರ್ಟ್ಸ್ನ ಒಂದ್ಸಲ ಸ್ಟಡಿ ಮಾಡಬೇಕು. ಎಲ್ಲಿದೆ ಅದು? ಅತ್ತೆ ರೂಮಲ್ಲೇ ಎಲ್ಲೋ ಇರಬೇಕು, ಹೋಗಿ ನೋಡ್ತೀನಿ. ಅಯ್ಯೋ ಅಪ್ಪ, ನಂಗೆ ಆಗ್ತಾ ಇಲ್ಲ. ನೀರು ಕುಡಿ. ಥ್ಯಾಂಕ್ ಯು ಬಾಲ.
ಹಲೋ ಭಾರತಿ, ಬ್ಯುಸಿ ಇದೆಯಾ? ಓಕೆ, ನನ್ಗೊಂದು ಹೆಲ್ಪ್ ಆಗ್ಬೇಕಿತ್ತು. ಜಸ್ಟ್ ಒಂದಿನಕ್ಕೆ ಕೆಲಸ ಬೇಕಿತ್ತು, ಆದ್ರೆ ಸಂಬಳ ಇವತ್ತೇ ಬೇಕು. ಏನು ಸಿಗಲ್ವಾ? ಸರಿ, ಓಕೆ, ಸರಿ, ಬಾಯ್. ಹಲೋ, ನನ್ಗೊಂದು ಕೆಲಸ ಹುಡುಕ್ತಾ ಇದ್ದೀನಿ. ನಂಗೆ ಇವತ್ತೇ ಸಂಬಳ ಆಗ್ಬೇಕಾದ್ರೆ. ದೇವಿ, ಕೆಲ್ಸ ಸಿಕ್ತಿಲ್ಲ ಅಲ್ವಾ? ಸಿಗಲ್ಲ. ಒಂದಿನ ಕೆಲಸ ಮಾಡ್ತೀನಿ, ಸಂಬಳ ಕೊಡ್ಬೇಕು ಅಂದ್ರೆ ಅಂತವ್ರನ್ನ ನೀನೇ ಕೆಲ್ಸಕ್ಕೆ ತಗೋತೀಯಾ? ಅಲ್ವಾ? ಕರೆಕ್ಟ್ ಪಾಯಿಂಟೇ. ಮತ್ತಿವಾಗ ಏನ್ ಮಾಡೋದು? ಹೇಗ್ ಟಾಸ್ಕ್ ಕಂಪ್ಲೀಟ್ ಮಾಡೋದು? ಈಗ್ಲೇ ಅರ್ಧ ದಿನ ಮುಗ್ದೋಗಿದೆ. ಇನ್ನು ಉಳಿದಿರೋ ಅರ್ಧ ದಿನದಲ್ಲಿ ಕೆಲಸ ಹುಡುಕಿ, ಕೆಲಸ ಸಿಕ್ಕಿ, ಕೆಲಸ ಮಾಡಿ ಆ ಸಂಬಳನ ಮನೆಗೆ ತಗೊಂಡೋಗೋದು ಇಂಪಾಸಿಬಲ್. ಅಯ್ಯೋ, ಹಾಗಾದ್ರೆ ಇವಾಗ ಮತ್ತೆ ರೋಡ್ ಅಲಿಬೇಕಾ? ಹಾಗಾಗ್ಬಾರ್ದು. ಇವತ್ತೇ ಟಾಸ್ಕ್ ಮುಗಿಬೇಕು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಆದ್ರೆ ಅದನ್ನ ನೀನು ಒಪ್ತೀಯೋ ಇಲ್ವೋ? ಬಾಲಾ, ದುಡಿಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಈಗ ಯಾವ ಕೆಲ್ಸ ಆದ್ರೇನು ಹೇಳು, ನಾನ್ ಮಾಡ್ತೀನಿ. ಆರ್ ಯು ಶೂರ್? ಯಾ, ಖಂಡಿತ ಮಾಡ್ತೀನಿ. ಹಾಗಿದ್ರೆ ಲೊಕೇಶನ್ ಶಿಫ್ಟ್.